ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಡ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025ರಿಂದ ಸೆಪ್ಟೆಂಬರ್ 1, 2025ರವರೆಗೆ ಮಾತ್ರ. ಶಿವಮೊಗ್ಗ ನಗರದಲ್ಲಿ ಹಳೆಯ ವಿದ್ಯುತ್ ಕಂಬಗಳು ಮತ್ತು ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ತೆಗೆದು ಹಾಕದಿರುವ ಬಗ್ಗೆ ಉನ್ನತ ಮಟ್ಟದ ಸಭೆ ನಡೆಸಬೇಕೆಂದು ಮನವಿ ಮಾಡಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆವಿ ವಸಂತ್ ಕುಮಾರ್, ಶಿವಮೊಗ್ಗ ನಗರದಲ್ಲಿ ಕೇಂದ್ರ ಸರ್ಕಾರದ ಸುಮಾರು 80 ಕೋಟಿ ರು ಹಾಗೂ ಸ್ಮಾರ್ಟ್ ಸಿಟಿಯಿಂದ 200 ಕೋಟಿ ರು ಅನುದಾನದಲ್ಲಿ ನೆಲದಡಿಯ ವಿದ್ಯುತ್ ಕೇಬಲ್ ಕಾಮಗಾರಿಗಳನ್ನ ಮಾಡಿದೆ. ಕಾಮಗಾರಿ ಮುಗಿದು 4-5 ವರ್ಷಗಳು ಕಳೆದರೂ ಹಳೆಯ ವಿದ್ಯುತ್ ಕಂಬಗಳು ಮತ್ತು ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನ ತೆಗೆದಿಲ್ಲ. ಮೆಸ್ಕಾಂಗೆ 2 ಬಾರಿ ವಿನಂತಿ ಮಾಡಿದರೂ ಪ್ರಯೋಜನವಾಗಿಲ್ಲ. ತಕ್ಷಣ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸಂಸದ, ಶಾಸಕರ ನೇತೃತ್ವದಲ್ಲಿ ಸಂಬಂಧಪಟ್ಟ ಇಲಾಖೆ ಹಾಗೂ ಪಾಲಿಕೆ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಸಭೆ ನಡೆಸಬೇಕೆಂದು ವಿನಂತಿಸಿದರು. ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ವಿಶೇಷ ಹಣದಲ್ಲಿ ಸುಮಾರು 280 ಕೋಟಿ ಖರ್ಚಿನಲ್ಲಿ ನಗರದಾದ್ಯಂತ UG ಕೇಬಲ್ ಅಳವಡಿಕೆ ಮಾಡಲಾಗಿದೆ. ಅಂದರೆ ಭೂಗತ ಕೇಬಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಒಂದು ಕೇಬಲ್ ಹಾಕಿದ ಮೇಲೆ ಮೇಲ್ಗಡೆ ಹಳೆಯ ಕೇಬಲ್ ಕಂಬಗಳು ಇರಬಾರ್ದಾಗಿತ್ತು, ಓವರ್ ಹೆಡ್ ಲೈನ್ಗಳು ಇರಬಾರ್ದಾಗಿತ್ತು. ಇದರ ಪರ್ಯಾಯ ವ್ಯವಸ್ಥೆಗೋಸ್ಕರನೇ UG ಕೇಬಲನ್ನು ಹಾಕಿರ್ತಕ್ಕಂಥದ್ದು. 1 ವರ್ಷ ಅದರ ನಿರ್ವಹಣೆಯನ್ನು ಮಾಡಿ ಹಳೆ ಕಂಬಗಳನ್ನು ತೆಗಿಬೇಕು ಅಂತಕ್ಕಂಥ ಕಂಡೀಷನ್ ಇದೆ ಅವರ ಕಾಂಟ್ರಾಕ್ಟ್ಗಳಲ್ಲಿ. ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ಶಿವಮೊಗ್ಗ ನಗರದಾದ್ಯಂತ ಬಹುತೇಕ ಕಡೆಗಳಿದೆ, ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದೆ, ಎಲ್ಲಿ ಈ ಯೋಜನೆಯನ್ನು ಅನುವರ್ಣೆ ರಸ್ತೆಯಲ್ಲಿ ಮತ್ತು ಎಲ್ಲಿ ಕಾಮಗಾರಿಯನ್ನು ಮೆಸ್ಕಾಂ ಮಾಡಿದೆ, ಅಲ್ಲೆಲ್ಲ ಇವತ್ತು ರಸ್ತೆ ಒಂದು ಬದಿ ಕಂಬಗಳಿರ್ತಾಯಿತ್ತು. ಇವತ್ತು ಈ ರಸ್ತೆ 2 ಬದಿಯೂ ಕಂಬಗಳಿದ್ದಾವೆ. ಒಂದು ಕಡೆ ಹಳೆ ಕಂಬ, ಒಂದು ಬದಿ ಹೊಸ ಕಂಬ. ಹಳೆ ಕಂಬದ ಮೇಲೆ ಓವರ್ ಹೆಡ್ ಲೈನು. ಅತ್ಯಂತ ಬೇಜವಾಬ್ದಾರಿದ ಅಧಿಕಾರಿಗಳು ಸುಳ್ಳು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದನ್ನು ಮಾಡಬೇಕಾಗಿತ್ತು, ಕಾಮಗಾರಿ ಆದಮೇಲೆ ಲೈಟನ್ನು ಅಳವಡಿಸಬೇಕಾಗಿತ್ತು, ಮಾಡಿಲ್ಲ. ಹಾಗೆ ಮೆಸ್ಕಾಂನವ್ರು ಮಾಡಬೇಕಾಗಿತ್ತು. ಈ 2 ಏಜೆನ್ಸಿಗಳು ತಮ್ಮ ಕರ್ತವ್ಯವನ್ನು ಲೋಪ ಆಗಿದೆ. ಇದರ ಬಗ್ಗೆ ಆಲ್ರೆಡಿ ನಾವು 2 ಮನವಿಯನ್ನು ಕೊಟ್ಟಾಗಿದೆ. ಆದರೂ ಸಹ ಅದರ ಬಗ್ಗೆ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ, ಸರ್ ಇದು ಸಮಸ್ಯೆ ಇದೆ, ನಗರದಲ್ಲಿ ಸಮಸ್ಯೆ ಇದೆ, ಹಲವಾರು ಕಡೆಗಳಲ್ಲಿ ಸಮಸ್ಯೆ ಇದೆ, ಮನೆಗೆ ಅವೈಜ್ಞಾನಿಕವಾಗಿ ವಿದ್ಯುತ್ ಸಂಪರ್ಕಗಳನ್ನು ಕೊಡಲಾಗಿದೆ, ಅಲ್ಲಲ್ಲಿ ಗುಂಡಿಗಳನ್ನು ತೋಡಲಾಗಿದೆ, ಗುಂಡಿ ತೋಡಿದ ನಾನು ಹಾಗೆ ಬಿಚ್ಚಿದ್ದಾರೆ ಸರ್, ಅನ್ಯಾಯ ಇದೆ ಅಂತಕ್ಕಂಥ ಅದೆಲ್ಲ ಗಮನಕ್ಕೆ ತರಬೇಕಾಗಿದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ. ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಶಿವಮೊಗ್ಗದ ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಡಬೇಕಾಗಿ ನಮಗೆ ತಕ್ಷಣ ಇದಕ್ಕೆ ಮೀಟಿಂಗ್ ಮಾಡಬೇಕು, ಸಭೆ ಕರಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವಿವತ್ತು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ತಕ್ಷಣ ಸಂಸದರು ಮತ್ತು ಶಾಸಕರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳ ಮೀಟಿಂಗ್ ಕರೆದು ಈ ಹಳೆಯ ವಿದ್ಯುತ್ ಕಂಬಗಳನ್ನು ಓವರ್ ಹೆಡ್ ಲೈನ್ಗಳನ್ನು ತೆಗೆದು ಶಿವಮೊಗ್ಗವನ್ನು ನಿಜವಾಗಿ ಸ್ಮಾರ್ಟಾಗಿ ಮಾಡಬೇಕಾಗಿದೆ. ಇದು ಅತ್ಯಂತ ಅಗತ್ಯವಾಗಿದೆ. ಹಳೆಯ ಕಂಬಗಳು ಅಗತ್ಯ ಇಲ್ಲ, ಓವರ್ ಹೆಡ್ ಲೈನ್ಗಳು ಅಗತ್ಯ ಇಲ್ಲ. ತಕ್ಷಣ ತೆರಳಿ ಅಥವಾ ಹೇಳಿಬಿಡಿ ನಾವು ಕಳಪೆ ಕೇಬಲ್ ಹಾಕಿದ್ದೀವಿ ಅಂತ. 2ರೊಳಗೆ 1 ಆಗಬೇಕಾಗಿದೆ. ಇದು ಸತ್ಯ ಹೊರಗಡೆ ಬರಬೇಕಾಗಿದೆ. ಹಾಗಾಗಿ ಮೀಟಿಂಗ್ ಆಗಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ದೀವಿ.